ನಮಸ್ಕಾರ. ನಾವು ಇಂದು ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸನ್ಯಾಸಿಗುಂಡು ಪಂಚಾಯತ್ನ ಸುಂದರ ಪ್ರಾಕೃತಿಕ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ರಾಮಾನುಜರ ಆಶ್ರಮಕ್ಕೆ ಬಂದಿದ್ದೇವೆ. ಶ್ರೀ ರಾಮಾನುಜರು ವೈಷ್ಣವ ಪಂಥವನ್ನು ಹಾಗೂ ವಿಶಿಷ್ಟಾದ್ವೈತ ತತ್ವವನ್ನು ಪ್ರಚಾರಪಡಿಸಿರ್ತಕ್ಕಂಥ ಮಹಾನ್ ಸಂತ. ಹಾಗಾದರೆ ಬನ್ನಿ ಅವರಿಗಾಗಿ ರಚಿಸಿರ್ತಕ್ಕಂಥ ಈ ಆಶ್ರಮದ ಒಂದು ಸುತ್ತನ್ನ ಸುತ್ತೋಣ. ಸೇಲಂ ನಗರಕ್ಕೆ ಹೊಂದಿಕೊಂಡಿರುವ ಒಂದು ಸುಂದರ ಪ್ರಾಕೃತಿಕ ಸೌಂದರ್ಯದ ನಡುವೆ ನೆಲೆಸಿರುವ ಪೂರ್ವ ಆಧ್ಯಾತ್ಮಿಕ ಕೇಂದ್ರವೇ ಶ್ರೀ ರಾಮಾನುಜಾಚಾರ್ಯರ ಆಶ್ರಮ. ಶ್ರೀ ರಾಮಾನುಜರು ವಿಶಿಷ್ಟಾದ್ವೈತ ತತ್ವ ಮತ್ತು ವೈಷ್ಣವ ಸಂಪ್ರದಾಯವನ್ನು ತಮ್ಮ ಜೀವನದುದ್ದಕ್ಕೂ ಪ್ರಚಾರಪಡಿಸಿದ ಮಹಾನ್ ಆಚಾರ್ಯರು. ಈ ಆಶ್ರಮವು 2017ರಲ್ಲಿ ಸ್ಥಾಪನೆಯಾಗಿದ್ದು ಇಂದಿಗೂ ಭಕ್ತರ ನಂಬಿಕೆ ಕೇಂದ್ರವಾಗಿಯೂ ಶಾಂತಿ ಹುಡುಕುವವರ ಆಶ್ರಯವಾಗಿಯೂ ಬೆಳೆದು ನಿಂತಿದೆ. ಈ ಆಶ್ರಮದ ಮುಖ್ಯ ಆಕರ್ಷಣೆ ಎಂದರೆ ವಿಶಿಷ್ಟವಾಗಿ ನಿರ್ಮಿಸಲಾದ ಶ್ರೀ ರಾಮಾನುಜಾಚಾರ್ಯವರ ಭವ್ಯ ವಿಗ್ರಹವು. ಸುಮಾರು 18 ಅಡಿ ಅಗಲ ಮತ್ತು 30 ಅಡಿ ಎತ್ತರವಾದ ಈ ವಿಗ್ರಹವು ಒಂದು ಅಚ್ಚರಿಯ ಶಿಲ್ಪಕಲೆಗೆ ಉದಾಹರಣೆಯಾಗಿ ನೆಲೆ ನಿಂತಿದೆ. ಈ ವಿಗ್ರಹವು ಭಕ್ತರಲ್ಲಿ ಭಕ್ತಿ, ಜ್ಞಾನ ಮತ್ತು ಶರಣಾಗತಿಯ ತತ್ವಗಳನ್ನು ನೆನಪಿಸುತ್ತದೆ. ಈ ದೇವಾಲಯದ ಪ್ರಾಂಗಣದಲ್ಲಿ 4 ದಿಕ್ಕುಗಳಲ್ಲಿ ವಿಶೇಷವಾಗಿ ವೈಷ್ಣವ ಪರಂಪರೆಯ ಪ್ರಸಿದ್ಧ ದೇವಾಲಯಗಳನ್ನು ಸ್ಥಾಪಿಸಲಾಗಿದೆ. ಪೂರ್ವದಲ್ಲಿ ಕಾಂಚಿ ವರದರಾಜ ಪೆರುಮಾಳ್, ಪಶ್ಚಿಮದಲ್ಲಿ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ, ಉತ್ತರದಲ್ಲಿ ತಿರುಮಲ ವೆಂಕಟೇಶ್ವರ್, ದಕ್ಷಿಣದಲ್ಲಿ ಶ್ರೀ ರಂಗನಾಥ ಸ್ವಾಮಿ. ಈ ರೀತಿ ಒಂದೇ ಸ್ಥಳದಲ್ಲಿ 4 ಪ್ರಮುಖ ವೈಷ್ಣವ ಕ್ಷೇತ್ರಗಳ ದರ್ಶನ ಸಿಗುವುದು ಅಪರೂಪದ ಅನುಭವವಾಗಿದೆ. ಶ್ರೀ ರಾಮಾನುಜಾಚಾರ್ಯರು ಇಂದಿನ ತಮಿಳುನಾಡಿನ ಶ್ರೀರಂಗಂ ಮಠದ ಮುಖ್ಯಸ್ಥರಾಗಿ ವೈಷ್ಣವ ಮತವನ್ನು ಜನಪ್ರಿಯಗೊಳಿಸಿದರು. ಅಲ್ಲಿನ ರಾಜನಾದ ಕುಲೋತ್ತುಂಗ ಚೋಳನಿಗೆ ಇದು ಇಷ್ಟವಾಗಲಿಲ್ಲ. ಆತ ಶೈವ ಮತಸ್ಥನಾಗಿದ್ದ. ಆದ್ದರಿಂದ ರಾಮಾನುಜರು ಶ್ರೀರಂಗಮನ್ನು ಬಿಟ್ಟು ಕರ್ನಾಟಕದ ಇಂದಿನ ಮೇಲುಕೋಟೆಗೆ ಬಂದು ಹೊಯ್ಸಳ ಅರಸನಾದ ಶ್ರೀ ವಿಷ್ಣುವರ್ಧನ ಆಶ್ರಯವನ್ನು ಪಡೆದು ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಸ್ಥಾಪಿಸಿದರು. ಸುಮಾರು 20 ವರ್ಷಗಳವರೆಗೆ ಅಲ್ಲಿಯೇ ನೆಲೆ ನಿಂತು ಕುಲೋತ್ತುಂಗನ ಮರಣ ನಂತರ ಮತ್ತೆ ಶ್ರೀರಂಗಂಗೆ ಹಿಂದಿರುಗಿದರು. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ಸೂತ್ರ, ಗೀತ ಭಾಷ್ಯ ಮತ್ತು ಶ್ರೀ ಭಾಷ್ಯ ಇವು ಶ್ರೀ ರಾಮಾನುಜರ ಪ್ರಮುಖ ಕೃತಿಗಳು.